ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಿಕ್ಕಪ್ಪ ಅವ್ರ ಹೊಲದಲ್ಲಿ ಲಕ್ಷ್ಮಿ ಹಬ್ಬನ ಇಟ್ಕೊಂಡಿದ್ದಾರೆ. ಈ ಹಬ್ಬಕ್ಕೆ ಯಾವ ಪೂಜೆಗಳನ್ನ ಮಾಡಿಸಿದ್ರು, ಪೂಜೆ ಎಲ್ಲ ಹೇಗಾಯ್ತು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಿದ್ದೀರಲ್ಲ, ಸುಮಾರು ಮನೆಯಿಂದ ಹೊಲ 3 ಕಿಲೋಮೀಟರ್ ಅಷ್ಟು ದೂರ ಇದೆ ಅನ್ಕೋತೀನಿ. ಅಷ್ಟು ದೂರ ತಲೆ ಮೇಲೆ ಲಕ್ಷ್ಮಿಯ ಮೂರ್ತಿನ ತಗೊಂಡು ಕಳಸನ ತಲೆ ಮೇಲೆ ಹೊತ್ಕೊಂಡು 5 ಜನ ಮುತ್ತೈದೆಯರು ಕಳಸವನ್ನ ತಲೆ ಮೇಲೆ ತಗೊಂಡು ಈ ತರ ಭಜನೆ ಮಾಡ್ತಾ ಹಾಡ್ ಹೇಳ್ತಾ ಹೋಗ್ತಿದ್ದಾರೆ. ಎಷ್ಟ್ ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ ಅಂತ ನೀವು ಕೇಳಿ. ಸಂಜೆ ಬರ್ತಾಡ್ರಿ ಪೂರ ಮೊಮ್ಮೆ ಬಂದೈತೆ ಅವಾಗೆ ಬಂದಿದ್ದಾರೆ ಊರ್ ಕಡೆ. ಹೊಲ ಬಂತು, ಎಲ್ರು ನಡ್ಕೊಂಡ್ ಬಂದ್ ಸುಸ್ತಾಗಿ ಇಲ್ಲಿ ನೀರ್ ಕುಡಿತಾ ಇದಾರೆ. ನೋಡ್ತಿದೀರಾ, ಹೊಲದ ಪಕ್ಕದಲ್ಲೇ ಬೋರ್ವೆಲ್ ಇದೆ, ಒಂದು ನೀರ್ ಕುಡಿತಾ ಇದಾರೆ ಎಲ್ರು. ಇವಾಗ ಇಲ್ಲೊಂದು ಆಕಳ ಕರುಗಳು ಕಾಣಿಸ್ತಾ ಇದಾವೆ, 2, ಒಂದ್ ಹೆಣ್ಣು ಇನ್ನೊಂದ್ ಗಂಡು. ಇವ್ ಎರಡರ ತಾಯಿ ಒಂದ್ 8-10 ದಿವಸ ಆಯ್ತು ಅನ್ಕೋತೀನಿ, ಸತ್ತು ಹೋಯ್ತು. ಇಲ್ಲೇ ಸೆಡ್ ಅಲ್ಲಿ ನಮ್ ತಂದೆಯವರು ಕಟ್ಟಿ ಊರ್ಗ್ ಹೋಗಿದ್ದಾರೆ. ಅದಕ್ಕೇನಾದ್ರೂ ಹಾವು ಕಡ್ದಿದ್ಯೋ ಏನಾಗಿದ್ಯೋ ಗೊತ್ತಾಗ್ಲಿಲ್ಲ, ಬರೋಷ್ಟ್ರಲ್ಲಿ ಸತ್ತು ಹೋಗಿತ್ತು. ಇಲ್ಲಿ ನೋಡ್ತಿದ್ದೀರಾ, ಗೋಧಿ ಬಿತ್ತಿದಾರ ಹೊಲದಲ್ಲಿ, ತುಂಬಾನೇ ಚೆನ್ನಾಗ್ ಬಂದಿದೆ ಬೆಳೆ. ಅಲ್ಲಿ ನೋಡ್ತಿದ್ದೀರಲ್ಲ, ಟೆಂಟ್ ಹಾಕಿರೋದು ಅದು ನಮ್ಮ ಚಿಕ್ಕಪ್ಪ ಅವ್ರ ಹೊಲ. ಇದು ನಮ್ ಹೊಲ, ನಮ್ ತಂದೆಯವ್ರ ಹೊಲ. ಎಲ್ರು ಭಜನೆ ಮಾಡ್ತಾ ಬಂದ್ಬಿಟ್ರು. ಇದು ನಮ್ಮ ತಂದೆಯವರ ಹೊಲದಲ್ಲಿರೋ ಟಾಮಿ. ಇವಾಗ ಎಲ್ರು ಭಜನೆ ಮಾಡ್ತಾನೆ ಪೌಲ್ ಹಾಕೊಂಡ್ ಹೋಗ್ತಿದ್ದಾರೆ ನೋಡಿ. ಆ ದೇವ್ರ ಮೇಲೆ ಇಟ್ಟಿರೋ ಭಕ್ತಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇವ್ರಿಗೆಲ್ಲ ನೋಡ್ದಾಗ್ಲೇ ಗೊತ್ತಾಗುತ್ತೆ. ಸುಮಾರು 1 ತಾಸಿಂದ ನಡ್ಕೊಂಡ್ ಬಂದ್ರು. ಬಂದ್ಮೇಲೆ ಇಲ್ಲಿ ನೋಡಿ, ರಸ್ತೆ ಬೇರೆ ಸರಿ ಇಲ್ಲ, ದೇವ್ರ ಧ್ಯಾನ ಮಾಡ್ಕೊಂಡು ದೇವ್ರ ಹಾಡುಗಳನ್ನ ಹೇಳ್ಕೊಂಡು ಪೌಲ್ ಹಾಕೊಂಡ್ ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಪೂಜೆ ನಡೀತಾ ಇದೆ. ಇಲ್ಲಿ ಯಾವ್ಯಾವ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹೊಸ ದೇವಸ್ಥಾನನ ಕಟ್ಟಿದ್ದಾರೆ. ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆಯನ್ನ, ಹೊಸ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದಾರೆ. ಕಳಸಾರೋಹಣ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ಹೋಮ ಪೂಜೆ ಇದೆ, ನವಗ್ರಹ ಪೂಜೆ ಇದೆ, ಮತ್ತೆ ರುದ್ರ ಪೂಜೆ ಇದೆ. ಎಲ್ಲಾ ಪೂಜೆಗಳನ್ನ ಸ್ವಾಮೀಜಿಗಳು ಎಷ್ಟು ಚೆನ್ನಾಗಿ ಪೂಜೆನ ನಡೆಸ್ಕೊಟ್ರು ಅಂದ್ರೆ, ಸುಮಾರು 3 ರಿಂದ 4 ಗಂಟೆಗಳ ಕಾಲ ತಗೊಳ್ತು ಪೂಜೆಗೆ. ಆದ್ರೆ ಸಮಯ ಹೋಗಿದ್ ಗೊತ್ತೇ ಆಗ್ಲಿಲ್ಲ. ಕೆಲವರಂತೂ ಬಿಸಿಲಲ್ಲಿ ಕೂತಿದ್ರು. ಹೇಳ್ತಿದ್ದೀನಲ್ಲ, ಪೂಜೆ ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ರು ಸ್ವಾಮೀಜಿಗಳು. ಇಲ್ಲಿ ಲಕ್ಷ್ಮೀ ಮೂರ್ತಿ ಹಾಗೂ ಕಳಸ ಇಟ್ಟಿದ್ದಾರೆ, ಅಭಿಷೇಕ ನಡೀತಾ ಇದೆ.
नमो नमः कृष्णानामते नमो नमः मध्यदेवाणिते कृष्णानामते नमो नमः पूर्णये भार्गवश्रीनामते नमो नमः कोशाकृष्णानामते नमो नमः विकागावतरुद्वानामते नमः इति दित्यानुवाकः ओम नमः सामानाय निव्याजने अव्याजनिनामते नमो नमः कक्कुपायनिजङ्गणे सेनानामते नमो नमः कृष्णानामते नमो नमः स्वापध्वजाग्रद्वैशो नमो नमः कृष्णध्वजावद्वैशो नमो नमः राजदेवो राजपतिवैशो नमो नमः देवद्वैशो नमो नमः प्रतिद्वैशो नमो नमः नमः सर्वाय वस्पते नमो नीलग्रीवाच श्रीखण्डाय नमो भट्टाय नमो ओरसाय वामनाय नमो व्रते च वृद्धे च नमो व्रताय नमो व्रतने च नमो वेदसमाय नमो नमो रस्माय वामनाय नमो व्रते च वर्षे च नमो व्रताय च नमो व्रतने जेष्ठाय च कनिष्ठाय च नमो पूर्वजाय च परजाय च नमो मध्यमाय च बगलभाय च नमो ಇಲ್ಲಿ ನೋಡ್ತಿದ್ದೀರಲ್ಲ, ಇವರು ನಮ್ಮ ಚಿಕ್ಕಪ್ಪನ ಇಬ್ರು ಗಂಡು ಮಕ್ಕಳು, ಇಬ್ರು ಸೊಸೆಯಂದ್ರು. ಒಂದೇ ಬೇಜಾರು, ಚಿಕ್ಕಪ್ಪ ಇವಾಗಿಲ್ಲ. ಅವ್ರು ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ರೋ ಗೊತ್ತಿಲ್ಲ. ಆದ್ರೆ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮ ಆಲದ ಮರದ ತರ ಅಪ್ಪ ಅಮ್ಮ ಎಲ್ಲವೂ ಆಗಿ ಎಲ್ಲಾ ಮಕ್ಕಳಿಗೆ ನೆರಳಾಗಿದ್ದಾರೆ ಅಂತ ಹೇಳ್ಬಹುದು. ಇವಾಗ ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇಲ್ಲಿ ಹೋಮದ ತಯಾರಿ ನಡೀತಾ ಇದೆ. ಈ ಎಲ್ಲಾ ಪೂಜೆಗಳು ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂತ ಪೂಜೆಗಳಿವು. ಗುರುಗಳ ಸಮ್ಮುಖದಲ್ಲಿ ಗುರುಗಳ ಉಪದೇಶದಂತೆ ಮಾಡ್ಬೇಕಾಗತ್ತೆ. ಇಲ್ಲೂ ಕೂಡ ತುಂಬಾ ನೀಟಾಗಿ, ತುಂಬಾನೇ ಚೆನ್ನಾಗಿ ಸಮಾಧಾನವಾಗಿ ಪೂಜೆಯನ್ನ ಗುರುಗಳು ಮಾಡ್ಕೊಟ್ರು. ಅದು ಅಲ್ಲದೆ ಬಂದಿರ್ತಕ್ಕಂತ ಎಲ್ಲಾ ನೆಂಟ್ರಿಸ್ಟ್ರು ಬಂಧುಗಳು ಕೂಡ ಸಮಾಧಾನವಾಗಿ ಕೂತ್ಕೊಂಡು ಪೂಜೆಗಳನ್ನ ವೀಕ್ಷಿಸಿದ್ರು, ಪೂಜೆನೆಲ್ಲ ನೋಡಿದ್ರು. ತುಂಬಾನೇ ಚೆನ್ನಾಗ್ ಅನ್ನಿಸ್ತು ನನಗೂ ಕೂಡ. ಶ್ರೀ ಮಹಾಲಕ್ಷ್ಮಿ ದೇವಿ ಇವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಲಿ. ಸಂಪತ್ತು, ಆಯುಷ್ಯ, ಧನ, ಧಾನ್ಯ ಇವೆಲ್ಲವೂ ಕೂಡ ಇವ್ರಿಗೆ ಸಿಗ್ಲಿ. 100 ವರ್ಷ ಆಯುಷ್ಯ ಕೂಡ ಭಗವಂತ ಇವ್ರಿಗೆ ಕರುಣಿಸ್ಲಿ ಅಂತ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. स्थापयामि पूजयामि ओम निर्तमावाहयामि स्थापयामि पूजयामि ओम श्री यज्ञनारायण प्रजापति आवाहयामि स्थापयामि पूजयामि यज्ञेश्वर देवताभ्यो नमो नमः आवाहयामि स्थापयामि पूजयामि ओम गन्धद्वारां दुरादर्शं पुष्टां करिषिणीं ईश्वरं सर्वभूतानां तामिह उपहेत्रियं गन्धं धारयामि ओम योपां पुष्पं वेदा पुष्पवान् जावान् पुष्पान् भवति चन्द्रमा वापं पुष्पवान् जावान् पुष्पान् भवति पुष्पेण पूजयामि ಎಲ್ಲರೂ ಮೇಲೆ ಇರಬೇಕು. ಅಲ್ಲಿ
ಶ್ರೀ यामि स्थापयामि पूजयामि ओम ईश्वर देवता नमो नमः एकं चत्वारिः ओम पूर्वार्चमाय स्वाहा एकं चत्वारिः उत्तरार्चमाय स्वाहा एकं चत्वारिः ओम ईशान्य स्वाहा एकं चत्वारिः ओम वायव्य स्वाहा एकं चत्वारिः ओम मध्य एकं चत्वारिः ओम मध्य इदं नमः सदा देवी महालक्ष्मी नमोस्तुते स्वाहा महालक्ष्मी नमः ओम अदंतरहिते देवी आदित्य महेश्वरे योगाग्नि योग संपूर्णे महालक्ष्मी नमोस्तुते स्वाहा महालक्ष्मी नमः स्थूल सूक्ष्म महारौद्रे महाशक्ति महावतरे महापाप हरे देवी महालक्ष्मी नमोस्तुते स्वाहा महालक्ष्मी नमः ओम पद्मासनस्थिते देवी परब्रह्म स्वरूपिणे परमेश्वरी जगन्नाथ महालक्ष्मी नमोस्तुते स्वाहा महालक्ष्मी नमः श्वेतांबर देवी नानालंकार भूषिते जगस्थिते जगन्नाथ महालक्ष्मी नमोस्तुते स्वाहा महालक्ष्मी नमः महालक्ष्म्याष्टकं स्तोत्रमेव पठेत भक्तिमानन्दः सर्वसिद्धि माप्नोति राज्यं प्राप्नोति सर्वदा स्वाहा एककाले पठे नित्यं महापापविनाशनं द्विकाले पठे नित्यं धनधान्यसमन्वितं स्वाहा त्रिकाले पठे नित्यं महाशत्रुविनाशनं महालक्ष्मी नित्यं प्रसन्ना वरदा शुभः स्वाहा महालक्ष्मी नमः जय बोलो महालक्ष्मी माता की जय ओम हिरण्यवर्णां हरिणीं सुवर्णरत्नस्रजां चन्द्रामिणं लक्ष्मीं जातवेदमावः वनस्पतिस्तवरक्षेदविलवातसफलान्तमायन्तराय शबाय लक्ष्मी स्वाहा उपैतुमादेवसका कीर्तिजमणिना सह प्रादुर्भूतोऽस्मिन् राष्ट्रस्मिन् कीर्तिं वृद्धिं ददातु मे स्वाहा पासामलं ज्येष्ठामलक्ष्मीं नाशयामि ममदेव समृद्धिं च स्वं निर्मे गृहात् स्वाहा गन्धद्वारां दुरादर्शमित्यपुष्टां करिष्णमीश्वरं सर्वभूतानां तामिहोपक्वहे श्रियं स्वाहा श्रीर्मे भजतो स्वाहा लक्ष्मीर्भजतो स्वाहा मनसः काममागतं वाचस्त्या वशीमये पशूनागुमरुक्मुनसमैत्रं श्रेयतयशः स्वाहा कर्दमेनाब्जाभूतमयि सम्भव कर्दं श्रियं वासयामि कुले मात्रं पद्ममालिनीं स्वाहा आपसदा सिग्नाचिक्लेतवसमे ग्रहेणी च देवी मातरागुं श्रियं वासयामि कुले स्वाहा आत्रां पुष्करिणीं पुष्टिं पिङ्गळं पद्ममालिनीं चन्द्रामिणं लक्ष्मीं जातवेदमावः स्वाहा स्थापयामि पूजयामि ओम यज्ञेश्वर देवताभ्यो नमो नमः एकं द्वे त्रीणि चत्वारिः ओम पूर्वार्ध पश्चिमाय स्वाहा पश्चिमाय नमः एकं द्वे त्रीणि चत्वारिः ओम उत्तरार्ध दक्षिणाय स्वाहा दक्षिणाय नमः एकं द्वे त्रीणि चत्वारिः ओम ईशान्यार्थे नैऋताय स्वाहा नैऋताय नमः एकं द्वे त्रीणि चत्वारिः ओम वायव्याग्नेय स्वाहा आग्नेय नमः एकं द्वे त्रीणि चत्वारिः ओम मध्यमध्याग्नेय स्वाहा आग्नेय नमः एकं द्वे त्रीणि चत्वारिः ओम मध्यमध्याग्नेय स्वाहा आग्नेय इदं नमः श्री यज्ञेश्वर देवताभ्यो नमो नमः अदा श्रीः प्रथमाहुतिः जुहुत्यः श्री यज्ञेश्वर देवता विनियोगः हरः ओम स्थापयामि पूजयामि ओम यज्ञेश्वर देवताभ्यो नमो नमः एकं द्वे त्रीणि चत्वारिः ओम पूर्वार्ध पश्चिमाय स्वाहा पश्चिमाय नमः एकं द्वे त्रीणि चत्वारिः ओम उत्तरार्ध दक्षिणाय स्वाहा दक्षिणाय नमः एकं द्वे त्रीणि चत्वारिः ओम ईशान्यार्थे नैऋताय स्वाहा नैऋताय नमः एकं द्वे त्रीणि चत्वारिः ओम वायव्याग्नेय स्वाहा आग्नेय नमः एकं द्वे त्रीणि चत्वारिः ओम मध्यमध्याग्नेय स्वाहा आग्नेय नमः एकं द्वे त्रीणि चत्वारिः ओम मध्यमध्याग्नेय स्वाहा आग्नेय इदं नमः श्री यज्ञेश्वर देवताभ्यो नमो नमः अदा श्रीः प्रथमाहुतिः जुहुत्यः श्री यज्ञेश्वर देवता विनियोगः हरः ओम ಇವಾಗ ಕಳಸಾರೋಹಣವನ್ನ ಮಾಡ್ತಿದ್ದಾರೆ. ಕಳಸವನ್ನ
ತಲೆ ಮೇಲೆ ತಗೊಂಡು 2 ಸುತ್ತು ದೇವಸ್ಥಾನಕ್ಕೆ ಸುತ್ತಾಕಿ ಅದಾದ್ಮೇಲೆ ಗೋಪುರದ ಮೇಲೆ ಒಯ್ದಿಡೋದು.
ಸೈಡ್ ಆಗಿ ಹಾಕಿ. ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡೋದು ಅದೊಂದು ಕಟ್ಟಾಗ್ರಿ ಅದೊಂದು ಗಂಟೆ ಮಾಡಿ. ಇವಾಗ 5 ಜನ ಮುತ್ತೈದೆಯರು ದೇವಿಗೆ ಉಡಿಯಕ್ಕಿನ ಹಾಕ್ತಿದ್ದಾರೆ, ಉಡಿ ತುಂಬ್ತಿದ್ದಾರೆ, ನೋಡ್ತಿದ್ದೀರಾ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಗೊಂಬೆಗಳು, ಕಟ್ಟಿಗೆ ಗೊಂಬೆಗಳು, ಅವನ್ನ ಬಡಿಗರ ಮನೆಯಿಂದ ತಗೊಂಡ್ ಬರ್ತಾರೆ. ಅದು ಕೂಡ ತುಂಬಾ ಶಾಸ್ತ್ರೋಕ್ತವಾಗಿನೇ ಇನ್ನೇನು ಪೂಜೆ ಎಲ್ಲ ಮಾಡಿ ತರ್ತಾರೆ. ಅದು ನಂಗೆ ತೋರ್ಸಕ್ ಆಗ್ಲಿಲ್ಲ. जिस घर में तुम रहते सब सद्गुण आता, मैया सब सद्गुण आता, सब संभव हो जाता, सब संभव हो जाता, मन नहीं घबराता। ओम जय
लक्ष्मी माता शुभ गुण मंदिर सुंदर क्षीर दधे जाता मैया क्षीर दधे जाता रत्न चतुरादर्श तुम बिन रत्न चतुरादर्श तुम बिन कोई नहीं पाता ओम जय लक्ष्मी माता माँ लक्ष्मी की आरती जो कोई जन गाता मैया जो कोई जन गाता गुरु आनंद समाता गुरु आनंद समाता पाप उतर जाता ओम जय लक्ष्मी माता जय लक्ष्मी माता मैया जय लक्ष्मी माता तुम कौन सदिन सेवत तुम कौन सदिन सेवत हर विष्णु दाता ओम जय लक्ष्मी माता ओम जय लक्ष्मी माता जय शिव ओम तारा स्वामी हर ब्रह्मा विष्णु सदा शिव भोले भोलेनाथ महादेव हर मांगे गौरा हर ओम हर हर महादेवा एकानन चतुरानन पंचानन साधन गरुडासन ऋषभान साजे हर ओम हर हर महादेव अजय माला हर ओम हर हर महादेव पुरार्दे ಬೆಳಗಿರೆ ಕಾರುಣ್ಯಮನಕರ ದೇವಗೆ ಕಾರುಣ್ಯಮನಕರ ದೇವಗೆ ಕರುಣಾಲಯ ಲವಲವತಿ ವಿಪ್ರಾಳ ಬ್ರಹ್ಮಾಂಡೆ ಮಾಳ ವಿಷಯ ಗಂಡ ಕಾಳ ಕೇಡೆ ಲಾವಣ್ಯ ಸಂಸಾರ ಮಸ್ತಕ್ಕೆ ಮಾಳ ದುನಿಯಾ ಜಯ ದೇವ ಜಯ ದೇವ ಜಯ ಜಯ ಶಂಕರ ಓ ಸ್ವಾಮಿ ಶಂಕರ ಆರತಿ ಗೋವಾಳ ಕರ್ಪೂರ ಗೌರ ಜಯ ದೇವ ಜಯ ಕರ್ಪೂರ ಗೌರ ಗೋಳ ನೈವೇದ್ಯ ಚೋಳ ಅರ್ಧಾಂಗಿ ಪಾರ್ವತಿ ಕಮಲಾಜ ಮಾಳ ವಿಭೂತಿ ಜಯ ಭೂಷಣ ಚಿತ್ರಗಂಡ ನೀಳ ಐಜಯ ಶಂಕರ ಶೋಭೆ ಉಮಾ ವಿಲ್ಲಾಳ ಜಯ ದೇವ ಜಯ ಶ್ರೀ ಶಂಕರ ಓ ಸ್ವಾಮಿ ಶಂಕರ ಆರತಿ ಗೋವಾಳ ಕರ್ಪೂರ ಗೌರ ಜಯ ದೇವ ದೇವಿ ದೈತ್ಯ ಸಾಗರ ಮಂಥನ ಬೈಕೇಲೆ ರಾಮಾಜ ಅವಶೀತ ಹಾಲ ಹಾಲುಡಿಲೆ ಏಕಾಚರ ಪ್ರಾಣ ಪ್ರಾಚುನ ಕೇಳೆ ನೀಳಕಂಠ ನಾವ ಪ್ರಸಿದ್ಧ ಜಾಲೆ ಜಯ ದೇವ ಜಯ ಶ್ರೀ ಶಂಕರ ಓ ಸ್ವಾಮಿ ಶಂಕರ ಆರತಿ ಗೋವಾಳ ಕರ್ಪೂರ ಗೌರ ಜಯ ದೇವ ವ್ಯಾಘ್ರಂ ವರ್ವಣಿ ವರದರ ಸುಂದರ ಹಾರೆ ಪಂಚಾನನ ಮನಮೋಹನ ವಿಷಮಕಾರಿ ಚತುಕೋಟಿ ಚೈವಿ ಜವಾಜೆ ಉಚ್ಚಾರೆ ರಕುಲ್ ಟೇಳಕರ ಮಾದಾಸ ಅಂತಾರೆ ಜಯ ದೇವ ಜಯ ಶ್ರೀ ಶಂಕರ ಓ ಸ್ವಾಮಿ ಶಂಕರ ಆರತಿ ಗೋವಾಳ ಕರ್ಪೂರ ಗೌರ ಜಯ ದೇವ सरपूर्णं सारसारं भुजगेन्द्रहारं सदा वसन्तं हृदयारविन्दे भवं भवानी चैतन्यमामि भवं भवानी चैतन्यमामि काले जोटङ्गनवन्देन चरण डोळ्याला पाहिन रूप तुझे प्रेमे अलिंगन अनंत भोजन भावे वाळे नमणे नमः त्वमेव माता पिता त्वमेव बन्धु सखा त्वमेव विद्या द्रवणं त्वमेव सर्वं मम देव कायेन वाचा मन्येन्द्र भावा विद्यात्मना वा करोमि यज्ञं सकलं परस्मै नारायणाय समर्पयामि अच्युतं केशवं रामनारायणं कृष्णदामोदरं वासुदेवं हरेश्वरं माधवं राधिकावल्लभं जानकीनायकं रामचन्द्रं हरे राम 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 हरे 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 कृष्ण 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 हरे 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 राम राम हरे 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 कृष्ण 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 हरे हरे हर ओम यज्ञे जन्तु देवा कान्य धर्मान्य प्रदान्य सन्यः तेन कर्मणिमान्य सचन्द यत्र पूर्वे साध्यासन्ति देवः इति वेदोक्तमन्त्रपुष्पाञ्च ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी देवे नारायणे नमस्ते ॐ त्रिपदा जाय खट्पदा त्रिपदा जाय खट्पदा त्रिछन्दा जाय चन्दा सोदेवे समयन्तु जैन कर्माणि पसा मणिकिनो यच्च गुणवन्ति विदधे सुधीरा यच्च पूर्वं यच्च मन्त्रः प्रजानां तनमेव नः शिवसङ्कल्पमस्तु शिवसाङ्गजे नमः पार्वती पते शिव हर 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 महालक्ष्मी माता की अम्बा भवानी माता की
ಇಲ್ಲಿ ನೋಡ್ತಿದ್ದೀರಾ ಲಕ್ಷ್ಮಿ ಮೂರ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಲಕ್ಷ್ಮಿ ಮೂರ್ತಿಯ ಕೆತ್ತನೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಲಕ್ಷ್ಮಿ ಅಂದ್ರೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಸರಾಗವಾಗಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮುಗೀತು. ಎಲ್ಲಾ ಪೂಜೆಗಳು ಮುಗಿದ್ವು. ಇನ್ನೇನು ಮುತ್ತೈದೆಯರ ಪೂಜೆ ಆಗ್ಬೇಕು, ಸ್ವಾಮಿಗಳ ಪೂಜೆ ಆಗ್ಬೇಕು, ಅವರೆಲ್ಲರೂ ಪ್ರಸಾದ ಕೊಡ್ಬೇಕು. ಇಲ್ಲಿ ಮುತ್ತೈದೆಯರ ಪೂಜೆ ನಡೀತಾ ಇದೆ ನೋಡ್ತಿದ್ದೀರಾ. ಮುತ್ತೈದೆಯರ ಪೂಜೆ ಹೇಗ್ ಮಾಡ್ಬೇಕು ಅಂತ ಎಷ್ಟೋ ಜನ ಗೊತ್ತಾಗಲ್ಲ. ನೋಡಿ, ಫಸ್ಟ್ ಪಾದ ತೊಳ್ಕೊಳ್ತಾರೆ, ಅದಾದ್ಮೇಲೆ ಕುಂಕುಮ ಹಚ್ಚಿ ಹೂ ಕೊಡ್ತಾರೆ, ಮಾಂಗಲ್ಯಕ್ಕೆ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಉಡಿ ತುಂಬ್ತಾರೆ. ಅವ್ರಿಗೂ ಕೂಡ ಬಟ್ಟೆ ಮಾಡಿ ಉಡಿ ತುಂಬಿ ಆರತಿ ಮಾಡ್ಕೊಂಡು ಮನೆಯವರೆಲ್ಲ ಆಶೀರ್ವಾದ ತಗೊಳ್ತಾರೆ. ಇಬ್ರು ನೆಗೇಣಿ ಅಂದ್ರು ಮುತ್ತೈದೆಯರ ಪೂಜೆನ ಮಾಡ್ತಿದ್ದಾರೆ. ಈ ಕಡೆ ಮುತ್ತೈದೆಯರ ಪೂಜೆ ಮುಗಿದ ತಕ್ಷಣ ಸ್ವಾಮಿಗಳ ಪಾದ ಪೂಜೆ ಮಾಡ್ಕೊಂಡು ಸ್ವಾಮಿಗಳಿಗೆ ಹಾಗೂ ಮುತ್ತೈದೆಯರಿಗೆ ಊಟ ಕೊಟ್ರು. ಊಟ ಆದ್ಮೇಲೆ ಬಂದಿರ್ತಕ್ಕಂತ ನೆಂಟ್ರಿಷ್ಟ್ರು ಬಂಧು ಬಾಂಧವರೆಲ್ಲರೂ ಕೂಡ ಎಲ್ಲರೂ ಪ್ರಸಾದ ಸ್ವೀಕರಿಸಿದ್ರು. ಹೆಣ್ಣು ಮಕ್ಕಳನ್ನ ಗೌರವಿಸುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳಂತೆ. ಇಲ್ಲಿ ನೋಡ್ಬೋದು ಮುತ್ತೈದೆಯರಾಗಿ 5 ಜನ ಕೂತಿದ್ದಾರೆ. ಅದ್ರಲ್ಲಿ 4 ಜನ ನಮ್ ಚಿಕ್ಕಪ್ಪನ ಮಕ್ಕಳು. ಅಂದ್ರೆ 4 ಜನ ಹೆಣ್ಮಕ್ಳು, 2 ಗಂಡ್ ಮಕ್ಳು. ಏನೇ ಪೂಜೆ ಮಾಡ್ಲಿ, ಏನೇ ಕಾರ್ಯಕ್ರಮಗಳನ್ನ ಮಾಡ್ಲಿ, ಅದ್ರಲ್ಲಿ ಹೆಣ್ಮಕ್ಳಿದ್ದ ಸಂಭ್ರಮನೇ ಬೇರೆ, ಅದ್ರ ಖುಷಿನೇ ಬೇರೆ, ಆ ಒಂದು ಕಾರ್ಯಕ್ರಮಕ್ಕೆ ಬರೋ ಕಳೆನೇ ಬೇರೆ. ಈ 4 ಜನ ಹೆಣ್ಮಕ್ಳಲ್ಲಿ ಓಡಾಡ್ತಿದ್ರೆ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ. ಅದು ಅಲ್ದೆ ಎಲ್ಲಾ ಹೆಣ್ಮಕ್ಳ ಮನ್ಸಲ್ಲಿ ನನ್ ತವ್ರ ಮನೆಗ್ ಒಳ್ಳೇದಾಗ್ಲಿ ಅನ್ನೋ ಭಾವದಿಂದ ಅವ್ರು ಮಾಡ್ತಾರೆ. ಏನೇ ಮಾಡಿದ್ರು ಅದಕ್ಕೆ ಏನೇ ಪೂಜೆ ಮಾಡ್ಲಿ, ಏನೇ ಮಾಡ್ಲಿ ಅದು ಫಲಿಸುತ್ತೆ. ಏನೇ ಫಂಕ್ಷನ್ಸ್ ಮಾಡ್ಲಿ ಅದು ಸರಾಗವಾಗಿ ಒಳ್ಳೆ ರೀತಿಯಲ್ಲಿ ಮುಗಿಯುತ್ತೆ ಅಂತ ನನ್ಗನ್ಸುತ್ತೆ. ನೋಡ್ತಿದ್ದೀರಾ, ಇನ್ನು ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಯೋಷ್ಟ್ರಲ್ಲಿ ಸಾಯಂಕಾಲ ಆಗಿತ್ತು. ಎಲ್ರೂ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನೋಡ್ತಿದ್ದೀರಾ, ಫ್ಯಾಮಿಲಿ ಜೊತೆ, ರಿಲೇಟಿವ್ಸ್ ಜೊತೆ ಹಾಯಾಗಿ ಸಾಯಂಕಾಲದ ಹೊತ್ತಿಗೆ ಹೊಲದಲ್ಲಿ ಕೂತು ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗ್ ಅನಿಸ್ತಿತ್ತು. ಅದು ಅಲ್ಲದೆ ಪ್ರಸಾದ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು. ನಾನಂತೂ ತುಂಬಾ ಇಷ್ಟಪಟ್ಟು ಊಟ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.